Hello team members and friends. ಇನ್ಕಮ್ ಟ್ಯಾಕ್ಸ್ ಹೆಂಗೆ ಫೈಲ್ ಮಾಡೋದು ಡಿಪಾರ್ಟ್ಮೆಂಟ್, ಯಾರೆಲ್ಲ ಬಿಹೈಂಡು ಅವ್ರಿಗೆ ನೀವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರ ಸರ್ವಿಸ್ಗೆ ಫೈಲ್ ಮಾಡಿದ್ದೀರಾ, ಅವರೆಲ್ಲ ಇದನ್ನು ಮಾಡಬೇಕಂತ ಹೇಳಿದ್ದಾರೆ. ಸೊ ಕ್ಲಿಯರಾಗಿ ನೋಡ್ಕೊಳ್ಳಿ. ಸೊ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನೀವು ಓಪನ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ. ಓಪನ್ ಆಗಿದ ತಕ್ಷಣ ಇನ್ಕಮ್ ಟ್ಯಾಕ್ಸ್ನ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಪೇಜ್ ಓಪನ್ ಆಯಿತು. ರಿಜಿಸ್ಟರ್ ಮಾಡಬೇಕಂದ್ರೆ ಇದನ್ನು ಈ ಆಪ್ಷನ್ನ ಕ್ಲಿಕ್ ಮಾಡಬೇಕು, ರಿಜಿಸ್ಟರ್. ಸೊ ನಾನು ಕ್ಲಿಕ್ ಮಾಡಿದ್ದೀನಿ, ರಿಜಿಸ್ಟರ್ ಅಂತ ಬಂದಿದೆ ನೋಡಿ. ಡು ನಾಟ್ ಹ್ಯಾವ್ ಅನ್ ಅಕೌಂಟ್ ಅವ್ರು ರಿಜಿಸ್ಟರ್ ಮಾಡ್ಬೋದು, ಆಲ್ರೆಡಿ ಹ್ಯಾವ್ ಅನ್ ಅಕೌಂಟ್ ಲಾಗಿನ್ ಮಾಡ್ಬೋದು. ಸೊ ನನ್ನ ಹತ್ರ ಅಕೌಂಟ್ ಇಲ್ಲ, ನಾನು ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಪೇಜ್ ಓಪನ್ ಆಯಿತು. ಇದರಲ್ಲಿ ಕ್ಲಿಯರಾಗಿ ಕೇಳಿದ್ದಾರೆ ಟ್ಯಾಕ್ಸ್ ಪೇಯರ್ ನೀವೇನಾ ಅಂತ. ನೆಕ್ಸ್ಟ್ ಪ್ಯಾನ್ ನಂಬರ್ ಕ್ಲಿಯರಾಗಿ ಮೆನ್ಷನ್ ಮಾಡಿ. ಇಲ್ಲಿ ವ್ಯಾಲಿಡೇಟ್ ಆಪ್ಷನ್ ಓಪನ್ ಆಗುತ್ತೆ, ವ್ಯಾಲಿಡೇಟ್ ಆಪ್ಷನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ಥರ ಬರುತ್ತೆ, ಸಕ್ಸಸ್ ಅಂತ ಬರುತ್ತೆ, ಪ್ಯಾನ್ ವ್ಯಾಲಿಡೇಟೆಡ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ. ಆ್ಯಂಡ್ ಪ್ಲೀಸ್ ಕನ್ಫರ್ಮ್ ಇಫ್ ಯು ವಾಂಟ್ ಟು ರಿಜಿಸ್ಟರ್ ಆ್ಯಸ್ ಇಂಡಿವಿಜುವಲ್ ಟ್ಯಾಕ್ಸ್ ಪೇಯರ್ ಅಂದರೆ ಎಸ್, ನಾನು ಇಂಡಿವಿಜುವಲ್ ಆಗಿ ಟ್ಯಾಕ್ಸ್ ಪೇಯರಾಗಿ ಕನ್ಫರ್ಮ್ ಮಾಡಬೇಕು. ಕನ್ಫರ್ಮ್ ಮಾಡ್ತಾಯಿದ್ದೀನಿ ಎಸ್ ಅಂತ. ಆ್ಯಂಡ್ ನೆಕ್ಸ್ಟ್ ಈ ಕಂಟಿನ್ಯೂನ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಪೇಜ್ ಓಪನ್ ಆಯಿತು ಟೀಮ್ ಮೆಂಬರ್ಸ್. ಆ್ಯಸ್ ಪರ್ ಪ್ಯಾನ್ ಏನು ನೇಮ್ ಕೊಟ್ಟಿದ್ದೀರಾ ಕ್ಲಿಯರಾಗಿ ನೋಡ್ಕೊಳ್ಳಿ. ಅದು ನಾನು ಕೊಟ್ಟಿರೋ ನೇಮು ಮೆನ್ಷನ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಡೇಟ್ ಆಫ್ ಬರ್ತ್ ಇದನ್ನು ಕ್ಲಿಯರಾಗಿ ನೋಡ್ಕೊಳ್ಳಿ. ಚೂಸ್ ಡೇಟ್ ಆಫ್ ಬರ್ತನ್ನ ಇಲ್ಲೋ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಈ ಬಾಕ್ಸ್ ಇದೆಲ್ಲ ಇದನ್ನು ಕ್ಲಿಕ್ ಮಾಡಿ. ನಾನು ಡೇಟ್ ಆಫ್ ಬರ್ತ್ ಕ್ಲಿಕ್ ಮಾಡಿಕೊಂಡೆ. ನೆಕ್ಸ್ಟ್ ಜೆಂಡರ್ ಮೇಲ್ ಆರ್ ಫೀಮೇಲ್. ರೆಸಿಡೆನ್ಸಿಯಲ್ ಸ್ಟೇಟಸ್ ನಾನು ಓನ್ ಹೌಸಲ್ಲಿದ್ದೀನಿ, ರೆಸಿಡೆನ್ಸಿಯಲ್. ಸೊ ಕಂಟಿನ್ಯೂ ಕೊಡ್ತಾಯಿದ್ದೀನಿ. ಸೊ ಕಂಟಿನ್ಯೂ ಕೊಟ್ಟಿದ್ದಾದಮೇಲೆ ರಿಜಿಸ್ಟರಿಂಗ್ ಆ್ಯಸ್ ಇಂಡಿವಿಜುವಲ್. ಸೊ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೇಳ್ತಿದೆ, ಪ್ರೈಮರಿ ಮೊಬೈಲ್ ನಂಬರ್ ನಿಮ್ಮದು. ಸೊ ನಾನು ನನ್ನ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ. ಪ್ರೈಮರಿ ಮೊಬೈಲ್ ನಂಬರ್ ಬಿಲಾಂಗ್ಸ್ ಟು ನಾನು ಯಾವ್ದು ಬೇಕಾದ್ರೂ ಕೊಡ್ಬೋದು, ಬ್ರದರ್, ಫ್ರೆಂಡ್, ಸೆಲ್ಫ್, ಸನ್, ರಿಲೇಟಿವ್, ಸ್ಪೌಸ್, ಪ್ಯಾರೆಂಟ್, ಡಾಟರ್, ಯಾವ್ದು ಬೇಕಾದ್ರೂ ಕೊಡ್ಬೋದು. ಬಟ್ ನಾನು ಕೊಡ್ತಾ ಇರೋದು ನನ್ನ ನಂಬರ್ ಕೊಟ್ಟಿದ್ದೀನಿ, ಸೆಲ್ಫ್ ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ಇಮೇಲ್ ಐ ಡಿ. ಆ್ಯಂಡ್ ಪ್ರೈಮರಿ ಇಮೇಲ್ ಐ ಡಿ ಬಿಲಾಂಗ್ಸ್ ಟು ಯಾರಿಗೆ, ನಾನು ನನ್ನದೇ ಕೊಟ್ಟಿದ್ದೀನಿ, ಸೆಲ್ಫ್ ಅಂತ ಕೊಡ್ತಾಯಿದ್ದೀನಿ. ಲ್ಯಾಂಡ್ಲೈನ್ ಮೊಬೈಲ್ ನಂಬರ್ ಇದ್ದರೆ ಕೊಡ್ಬೋದು, ಇಲ್ಲ ಅಂತಾರೆ ಇಲ್ಲ. ಸೊ ಕಂಟ್ರಿ ಇಂಡಿಯಾ. ನಿಮ್ಮ ಕಂಪ್ಲೀಟಾಗಿ ನಿಮ್ಮ ಅಡ್ರೆಸ್ ಕೇಳಿದ್ದಾರೆ, ಅಡ್ರೆಸ್ನ ಕ್ಲಿಯರಾಗಿ ಮೆನ್ಷನ್ ಮಾಡಿರಿ. ಇಲ್ಲಿ ನಿಮ್ಮ ಅಡ್ರೆಸ್ ಕ್ಲಿಯರಾಗಿ ಒಂದು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಾದ್ಮೇಲೆ ಕಂಟಿನ್ಯೂ ಕೊಡಿ ಟೀಮ್ ಮೆಂಬರ್ಸ್. ಸೊ ವೆರಿಫೈ ಕೊಟ್ಟಿದ್ದಾದಮೇಲೆ ನಿಮಗೆ ಒ ಟಿ ಪಿ ರಿಸೀವ್ ಆಗುತ್ತೆ. ಎಂಟರ್ ದ ಒ ಟಿ ಪಿ. ನಿಮ್ಮ ಮೊಬೈಲ್ ನಂಬರ್ಗೆ ರಿಸೀವ್ ಆಗಿರ್ತದೆ, ನಿಮ್ಮ ಇಮೇಲ್ ಐ ಡಿಗೂ ರಿಸೀವ್ ಆಗಿರ್ತದೆ. ಯುವರ್ ಪ್ರೈಮರಿ ಮೊಬೈಲ್ ನಂಬರ್ ಕೊಟ್ಟಿದ್ದೀರಲ್ಲ, ಪ್ರೈಮರಿ ಇಮೇಲ್ ಐ ಡಿ ಕೊಟ್ಟಿದ್ದೀರಲ್ಲ, ಅದಕ್ಕೆ ರಿಸೀವ್ ಆಗುತ್ತೆ. ಸೊ ಒ ಟಿ ಪಿ ಬಂದಿಲ್ಲ ಅಂತಂದರೆ ರೀಸೆಂಟ್ ಕೊಡಿ. ಸೊ ನಾನು ಕಂಟಿನ್ಯೂ ಕೊಡ್ತಾಯಿದ್ದೀನಿ ಟೀಮ್ ಮೆಂಬರ್ಸ್. ಸೊ ಅದು ಕನ್ಫರ್ಮೇಷನ್ ಕೊಟ್ಟಿದ್ದಾದಮೇಲೆ ವೆರಿಫೈ ಡೀಟೇಲ್ಸ್ ಅಂತ ಬರುತ್ತೆ, ಅದನ್ನ ಕ್ಲಿಯರಾಗಿ ಚೆಕ್ ಮಾಡಿ. ನಿಮ್ಮ ಬೇಸಿಕ್ ಡೀಟೇಲ್ಸ್ ಏನೇನು ಕೊಟ್ಟಿದ್ದೀರಾ, ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಎಲ್ಲ ಏನಿದೆ ಎಲ್ಲ ಕ್ಲಿಯರಾಗಿ ಮೆನ್ಷನ್ ಮಾಡಿ ಕಳಿಸಿರ್ತಾರೆ.
ನೀವು ಟೈಪ್ ಮಾಡಿದ್ದೆ ಅದನ್ನು ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ, ಅದನ್ನು ಓದಿ ನೀವು ಕನ್ಫರ್ಮೇಷನ್ ಕೊಡಿ. ಸೊ ನೆಕ್ಸ್ಟ್ ಪೇಜು ಸೆಕ್ಯೂರ್ ಯುವರ್ ಅಕೌಂಟ್, ಸೆಟ್ ಪಾಸ್ವರ್ಡ್. ಸ್ಟ್ರಾಂಗ್ ಪಾಸ್ವರ್ಡ್ ಕೊಡಿರಿ ಟೀಮ್ ಮೆಂಬರ್ಸ್. ನಾರ್ಮಲಾಗಿ ಪಾಸ್ವರ್ಡ್ ಕೊಡೋಕ್ಕೆ ಹೋಗಬೇಡಿ, ವೆರಿ ಸ್ಟ್ರಾಂಗ್ ಪಾಸ್ವರ್ಡ್ ಕೇಳಿದ್ದಾರೆ ಅದು ಅವರು. ಸ್ಟ್ರಾಂಗ್ ಪಾಸ್ವರ್ಡ್ ಹೆಂಗೆ ಕೊಡಬೇಕಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಯೂಸ್ 8 to 14 ಚಾಟ್ ಲೆಟರ್ಸ್ ಅಂತ ಹೇಳಿದ್ದಾರೆ. ಯೂಸ್ ಅಪ್ಪರ್ ಕೇಸ್ ಆ್ಯಂಡ್ ಲೋವರ್ ಕೇಸ್ ಲೆಟರ್ಸ್, ಲೈಕ್ ಕ್ಯಾಪಿಟಲ್ ಲೆಟರ್ ಆ್ಯಂಡ್ ಸ್ಮಾಲ್ ಲೆಟರ್ ಯೂಸ್ ಮಾಡಿ. ಯೂಸ್ ಅ ನಂಬರ್ 1 to 3 ಇಂದ 10ವರೆಗೆ ಯಾವ್ದು ನಂಬರ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಯೂಸ್ ಅ ಸ್ಪೆಷಲ್ ಕ್ಯಾರೆಕ್ಟರ್, ಲೈಕ್ ಎಕ್ಸಾಂಪಲ್ ಹ್ಯಾಶ್ಟ್ಯಾಗ್, ಹಟ್, ಪರ್ಸೆಂಟೇಜ್ ಅಂತ ಕೊಟ್ಟಿದ್ದಾರಲ್ಲ, ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಕ್ಲಿಯರಾಗಿ ಪಾಸ್ವರ್ಡ್ನ ಸ್ಟ್ರಾಂಗಾಗಿ ಸೆಟ್ ಮಾಡಿ ಟೀಮ್ ಮೆಂಬರ್ಸ್. ನಾನಿದು ಸೆಟ್ ಪಾಸ್ವರ್ಡ್ ಕನ್ಫರ್ಮ್ ಪಾಸ್ವರ್ಡ್ ಅಂತ ಹೇಳಿದ್ರು, ಕನ್ಫರ್ಮ್ ಮಾಡಿದ್ದೀನಿ. ದ ಸೆಟ್ ಪಾಸ್ವರ್ಡ್ ಆ್ಯಂಡ್ ದ ಕನ್ಫರ್ಮ್ ಪಾಸ್ವರ್ಡ್ ಶುಡ್ ಬಿ ಸೇಮ್, ಎರಡೂ ಸೇಮ್ ಆಗಿರಬೇಕು. ಸೆಟ್ ಯುವರ್ ಪರ್ಸ್ನಲೈಸ್ ಮೆಸೇಜ್, ನಿಮ್ಮ ಮೆಸೇಜ್ ಏನಾದ್ರು ಒಂದು ಇದ್ದರೆ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಟೀಮ್ ಮೆಂಬರ್ಸ್. ಸೆಟ್ ಮಾಡ್ಕೋಬೋದು ಅದನ್ನು. ಸೊ ನಾನು ಸೆಟ್ ಮಾಡ್ತಾಯಿದ್ದೀನಿ. ಸೊ ಸೆಟ್ ಯುವರ್ ಪರ್ಸ್ನಲೈಸ್ ಮೆಸೇಜ್ ಅಂತ ಹೇಳೋದು ಐ ಲವ್ ಮೈ ಫ್ಯಾಮಿಲಿ ಅಂತ ಸೆಟ್ ಮಾಡಿದ್ದೀನಿ. ನೆಕ್ಸ್ಟ್ ರಿಜಿಸ್ಟರ್ ಅಂತ ಕೊಡಿ ಇದನ್ನು. ಸೊ ರಿಜಿಸ್ಟರ್ ಕನ್ಫರ್ಮ್ ಅಂತ ಬಂದ್ಬಿಡ್ತು ಟೀಮ್ ಮೆಂಬರ್ಸ್. ಸೊ ಪ್ರೊಸೀಡ್ ಟು ಲಾಗಿನ್ ಮಾಡಿ. ಇವಾಗ ನಿಮ್ಮ ಪಾಸ್ವರ್ಡ್ ಗೊತ್ತಲ್ಲ, ಅದನ್ನು ಲಾಗಿನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಪ್ರೊಸೀಡ್ ಟು ಲಾಗಿನ್ ಅಂದರೆ ಎಂಟರ್ ಯುವರ್ ಯೂಸರ್ ಐ ಡಿ ಅಂದರೆ ಪ್ಯಾನ್, ಆಧಾರ್, ಅದರ್ ಯೂಸರ್ ಐ ಡಿ, ಏನು ಯೂಸರ್ ಐ ಡಿ ಕೊಟ್ಟಿದ್ದೀರಾ ಅದನ್ನು ನೀವು ಮಾಡ್ಕೋಬೋದು. ನಾನು ನನ್ನ ಪ್ಯಾನ್ ನಂಬರ್ ಟೈಪ್ ಮಾಡಿದ್ದೀನಿ, ಕಂಟಿನ್ಯೂ ಕೊಡ್ತಾಯಿದ್ದೀನಿ ಟೀಮ್ ಮೆಂಬರ್ಸ್. ಸೊ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಸೆಕ್ಯೂರ್ ಆಕ್ಸೆಸ್ ಮೆಸೇಜ್ ಐ ಲವ್ ಮೈ ಫ್ಯಾಮಿಲಿ ಅಂತ ಕೊಟ್ಟಿದ್ದೆ. ಪ್ಲೀಸ್ ಕನ್ಫರ್ಮ್ ಯುವರ್ ಸೆಕ್ಯೂರ್ ಆಕ್ಸೆಸ್ ಮೆಸೇಜ್ ಡಿಸ್ಪ್ಲೇಡ್ ಅಬೌವ್. ಎಸ್, ನಾನು ಕೊಟ್ಟಿದ್ದೆ ಬಂದಿದೆ, ಅದನ್ನು ಕ್ಲಿಕ್ ಮಾಡ್ಕೋಬೇಕು. ಸೊ ನಾನು ಕ್ಲಿಕ್ ಮಾಡಿಕೊಂಡೆ. ಪಾಸ್ವರ್ಡ್ ಇವಾಗ ಕೊಡ್ಬೋದು. ಸೊ ನನ್ನ ಪಾಸ್ವರ್ಡು ನಾನು ಕನ್ಫರ್ಮ್ ಮಾಡಿದ್ದೀನಿ. ಈಗ ಯಾರಿಗೆಲ್ಲ ಪಾಸ್ವರ್ಡ್ ಮರ್ತೋಗಿದ್ದೀರೋ ಅವರು ಫರ್ಗಾಟ್ ಪಾಸ್ವರ್ಡ್ನ ಕ್ಲಿಕ್ ಮಾಡ್ಕೊಂಡು ಹೋಗ್ಬೋದು. ಸೊ ನಾನು ಈಗ ಕಂಟಿನ್ಯೂ ಸೊ ನೆಕ್ಸ್ಟ್ ಪೇಜ್ ಓಪನ್ ಆಯಿತು ಟೀಮ್ ಮೆಂಬರ್ಸ್. ಸೊ ನಾನು ಏನು ಕೊಟ್ಟಿದ್ದೆ, ನನ್ನ ಮೇಲ್ ಐ ಡಿ, ಕಾಂಟ್ಯಾಕ್ಟ್ ಅಪ್ಡೇಟ್ ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಇದು ನನ್ನ ಪೇಜ್. ಸೊ ಸಿಂಪಲ್ ಫ್ರೆಂಡ್ಸ್, ಸಿಂಪಲಾಗಿ ಮಾಡ್ಕೋಬೋದು. ಒಂದೊಂದಾಗಿ ಕ್ಲಿಯರಾಗಿ ನೋಡಿ ಮಾಡಿ. ಥ್ಯಾಂಕ್ ಯು. ಈ ವಿಡಿಯೋನ ಮಿಸ್ ಮಾಡದೇ ಕೇಳಿ ಆ್ಯಂಡ್ ಫಿಲ್ ಮಾಡಿ. ಎಲ್ಲರಿಗೂ ತುಂಬ ಈಸಿಯಾಗಿ ಮಾಡ್ಬೋದು ಇದು. ಸೊ ಸ್ವಲ್ಪ ಜನ ಇಲ್ಲ ನನಗೆ ಬರ್ತಾಯಿಲ್ಲ ಅಂತ ತುಂಬ ಜನ ಕೇಳ್ತಿದ್ರಿ. ಸೊ ಅವ್ರಿಗೆಲ್ಲ ಕ್ಲಿಯರಾಗಿ ಮೆನ್ಷನ್ ಮಾಡಿ ಹಾಕಿದ್ದೀನಿ. ನೋಡಿ ಟೀಮ್ ಮೆಂಬರ್ಸ್, ಕ್ಲಿಯರಾಗಿ ಮಾಡಿ, ಇದನ್ನು ಫಾಲೋ ಮಾಡಿ, ನಿಮ್ಮದು ಟೈಪ್ ಮಾಡಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ರಿಜಿಸ್ಟರ್